ಇದನ್ನೆಲ್ಲ ಹೊರತುಪಡಿಸಿ ನಾನು ತುಂಬ ದಿನದಿಂದ ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೆ. ಸುದೀಪ್ ಸರ್ ಬಿಗ್ ಬಾಸ್ ನಾನು ಇನ್ಮೇಲೆ ಮಾಡೋದಿಲ್ಲ ಅನ್ನೋಂಥ ಒಂದು ಅಫಿಷಿಯಲ್ ಟ್ವೀಟ್ ಅವರೇ ಮಾಡಿಬಿಡ್ತಾರೆ. ಇದಕ್ಕೆಲ್ಲ ಕಾರಣ ಎಲ್ರಿಗೂ ಒಂದು ರೀತಿ ಕುತೂಹಲ ಅನಿಸುತ್ತೆ, ಯಾಕೆ ಬಿಗ್ ಬಾಸ್ ಮಾಡೋದು ಬಿಟ್ಬಿಟ್ರಿ ಅವರು? ಯಾಕಂದರೆ ಸ್ಥಾನನ ಬೇರೆ ಯಾರು ಅಲ್ಲಿ ಬರೋಕ್ಕಾಗಲ್ಲ, ರಿಪ್ಲೇಸ್ ಮಾಡೋಕ್ಕಾಗೋದು ಇಲ್ಲ. ಏನಾದರೂ ಮತ್ತೆ ಮನವೊಲಿಸಿ ಬರೋವಂಥ ಸಾಧ್ಯತೆ ಇದೆಯಾ? ಇಲ್ಲ, ಅವರಿಗೆ ಕೆಲವು ವಿಚಾರದಲ್ಲಿ ಅವರಿಗೆ ನೋವಾಗಿದೆ. ಅವರಿಗೆ ಸಹಜವಾಗಿ ನೋವಾಗಿದೆ. ಮತ್ತು ಅವರಿಗೆ ಇದು ಸಾಮಾನ್ಯವಾಗಿ 11 ವರ್ಷಗಳ ಕಾಲ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ಈಗ ಒತ್ತಡ ಹೇಗಿದೆ ಅಂತಂದರೆ ಈಗ ಮತ್ತೆ ಅವರೇ ಬೇಕು ಅಂತೆಲ್ಲ ಕೇಳ್ತಾ ಇದ್ದಾರೆ. ನನಗೆ ವೈಯಕ್ತಿಕವಾಗಿ ಅವರಿಲ್ಲದ ಅದೊಂದು ಜಾಗನ, ಅದೊಂದು ಶೋನ ಕಲ್ಪಿಸ್ಕೊಳ್ಳೋಕೆ ನನಗೆ ಅಸಾಧ್ಯ. ಯಾಕಂದರೆ 3 ವರ್ಷ ಅವ್ರ ಜೊತೆ ಅದರಲ್ಲಿ ಟ್ರಾವೆಲ್ ಮಾಡಿದ್ದೀನಿ, 3.5 ವರ್ಷ ನಾನು ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ. ಅದು ನೋಡಬೇಕು. ಅಂದರೆ ಇದು ಟೂ ಅರ್ಲಿ ಟು ಟಾಕ್ ಅಬೌಟ್ ದಟ್. ಯಾಕಂತಂದರೆ ನನ್ನ ಆಸೆ ಏನು ಅಂದರೆ ನಂದು ಇದು ವೈಯಕ್ತಿಕ, ಅವ್ರದ್ದಲ್ಲ. ಒಬ್ಬ ಚಕ್ರವರ್ತಿ ಚಂದ್ರಚೂಡಾಗಿ ಆ ಶ್ರೀಕೃಷ್ಣನ ಸ್ಥಾನ ಸಾರಥ್ಯದಲ್ಲಿ ಅವರೇ ಇರಬೇಕು ಅನ್ನೋದು ನನ್ನ ಆಸೆ. ನಾನು ಎಲ್ಲರ ಬಾಯಲ್ಲೂ ಕೇಳ್ಪಟ್ಟಿರೋದು ಇದು ನನ್ನ ಆಸೆ. ನನ್ನ ಆಶಯ ಅವ್ರು ಮತ್ತೆ ಆ ಸ್ಥಾನಕ್ಕೆ ಬಂದು ನಿಂತ್ಕೋತಾರೆ ಅಂತ. ಅಲ್ಲ, ಅದು ಸಂದರ್ಭ ಬಂದಾಗ ನಾನು ಮಾತಾಡ್ತೀನಿ. ಇಲ್ಲ, ಅವ್ರು ಏನು ಹೇಳಿದರು ಅಂದರೆ ದಿಸ್ ಈಸ್ ನಾಟ್ ದ ಟೈಮ್. ಈಗ ಕೆಲವು ವಿಚಾರಗಳಲ್ಲಿ ನನಗೆ ಬೇಡ ಅನಿಸಿದೆ. ಸೊ ಅವರು ಆ ತೀರ್ಮಾನವನ್ನು ಅವ್ರು ತೊಗೊಂಡಿದ್ದಾರೆ. ಸೊ ಈಗ ಅದು ಮಾತಾಡೋದು ತುಂಬ ಅರ್ಲಿ ಬಿಗ್ ಬಾಸ್ಗೆ ಮತ್ತೆ ವಾಪಸ್ ಬರಬೇಕು. ಯಾಕಂದರೆ ಈಗ ಸಿನಿಮಾಗಳ ಕೆಲಸ ಇದೆ. ಈಗ ನೋಡಿ, ಅವ್ರದ್ದು 4 ಸಿನಿಮಾಗಳು, 4ರಿಂದ 5 ಸಿನಿಮಾಗಳು ಪ್ಯಾರಲಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. BRB ಸಿನಿಮಾ ಸೆಟ್ ವರ್ಕ್ ನಡೀತಾ ಇದೆ. ತೆಲುಗು ಡೈರೆಕ್ಟರ್ ಒಬ್ಬರದು ಸತ್ಯಜ್ಯೋತಿ ಕಾಂಬಿನೇಷನಲ್ಲಿ ಕೆಲಸ ನಡೀತಾ ಇದೆ. ಕನ್ನಡದ 2 ನಿರ್ದೇಶಕರು ಅನೂಪ್ ಭಂಡಾರಿ ಸೇರಿದಂತೆ ಅವರಿಬ್ಬರದು ಆಲ್ಮೋಸ್ಟ್ ಸ್ಕ್ರಿಪ್ಟ್ ಲಾಕ್ ಆಗಿದೆ. ಪ್ರೀ ಪ್ರೊಡಕ್ಷನ್ ವರ್ಕ್ ಇದೆ. ಯಾವುದಾದ್ಮೇಲೆ ಯಾವುದು ನೋಡ್ತಾ ಇದ್ದಾರೆ. ಈಗ ಕಂಟಿನ್ಯೂಸ್ ಆಗಿ 4 ಸಿನಿಮಾ ಮಾಡ್ತಾರೆ 2 ವರ್ಷದಲ್ಲಿ. ಈಗ CCL ಮುಗೀತು. CCL ಮುಗಿದ ತಕ್ಷಣ ನನಗೆ ಹೇಳಿದ್ದು, ಆಯ್ತಪ್ಪ, ಅಂಬರೀಷ್ ಮಾಮನ್ ಕೊಟ್ಟಿದ್ದ ಮಾತಿಗೆ ಆಟ ಆಡಿದ್ವಿ, ಈಗ ಆಯಿತು, ಎಲ್ಲರನ್ನ ಸಂಭಾಳಿಸಿದ್ದೀನಿ, ಮಾಡಿದ್ದೀನಿ, ಈಗ ನಾನು ಸಿನಿಮಾದು ಶುರು ಮಾಡಬೇಕು, ಲೈನಪ್ ಮಾಡ್ಕೊಳ್ಳಿ ಅಂತ. ಸೊ ಅವರೇ ತೀರ್ಮಾನಕ್ಕೆ ಬಂದಿದ್ದಾರೆ. ಈಗ ಆಲ್ರೆಡಿ ಫಿಸಿಕಲ್ ಫಿಟ್ನೆಸ್ಸು ಇದಕ್ಕೆಲ್ಲ ಸ್ಟಾರ್ಟ್ ಆಗಿದ್ದಾರೆ. ಇಮ್ಮಿಡಿಯೇಟ್ ಸಿನಿಮಾ ಕೆಲಸಗಳು ಶುರುವಾಗುತ್ತೆ. ಮ್ಯಾಂಗೋ ಪಚ್ಚ ಕೆಲಸ ಇದೆ, ಸಿನಿಮಾದ್ದು ಬ್ಯುಸಿ ಇರ್ತಾರೆ. ಅದಾದ ನಂತರ ಆ ಸಮಯ ಬಂದಾಗ ನೋಡಬೇಕು. ನನಗೆ ಆಸೆ ಅವ್ರು ಮಾಡಬೇಕು ಅಂತ. ನಾನಂತೂ ಬಿಡಲ್ಲ, ಕೇಳ್ತೀನಿ, ಆಟ ಹಿಡ್ಕೊತೀನಿ. ನಾನು ಸಖತ್ ಪ್ರೀತಿಯಿಂದ ಆಟ ಮಾಡ್ತೀನಿ ಅವ್ರ ಹತ್ರ. ನೀವು ಬರಬೇಕು ಅಂತ ಆಟ ಮಾಡ್ತೀನಿ. ನನಗೆ ಆಸೆ ಇದೆ. ಇನ್ನು CCL ಇನ್ನೇನು ಸೆಮಿಫೈನಲ್ಸ್ಗೆ ಹೋಗ್ಬಿಟ್ಟು ಹಿಂದಿರುಗಿದ್ರು ಅಂದರೆ ತುಂಬ ಬೇಜಾರಿರುತ್ತೆ ಸರ್. ಯಾಕಂತ ಹೇಳಿದ್ರೆ ಸಿನಿಮಾಗೆ ಒಂದಿಷ್ಟು ಟೈಮ್ ಕೊಡ್ತಿದ್ದಾರೆ ಅಂದರೆ ಪ್ರೀತಿ ಅವ್ರಿಗೆ ಒಂದು ರೀತಿ ಮಗುನ ಯಾವ ರೀತಿ ಪ್ರೀತಿಸ್ತಾರೆ ಅದೇ ರೀತಿ ಕ್ರಿಕೆಟ್ನ ಅವರು ಪ್ರೀತಿಸೋ ಅಂಥದ್ದು. ಜೊತೆಗೆ ಅಷ್ಟೂ ಜನನ ಸಂಭಾಳಿಸ್ತಾರೆ. ಫ್ಯಾನ್ಸ್ಗೂ ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ. ಗೆದ್ದಿರೋ ಕ್ಷಣನೂ ಇರ್ಬೋದು, ಸೋತಿರೋ ಕ್ಷಣನೂ ಇರ್ಬೋದು. ನಿಮ್ಮೊಟ್ಟಿಗೆ ಪರ್ಸ್ನಲ್ ಆಗಿ ಏನು ಮಾತಾಡಿದ್ರು? ನೋಡಿ, CCL ಇರ್ಬೋದು, KCC ಇರ್ಬೋದು, ಇದು ಕನ್ನಡ ಚಿತ್ರರಂಗವನ್ನು ಬೇರೆ ಚಿತ್ರರಂಗರ ಜೊತೆ CCL ಬೆಸೆಯುವಂಥ ಕಾರ್ಯಕ್ರಮ. ಖಡಾಖಂಡಿತವಾಗಿ ಹೇಳ್ತೀನಿ, ಇದರಿಂದ ಯಾರಿಗೂ ಹಣ ಬರಲ್ಲ. ನಿಮಗೆಲ್ಲರಿಗೂ ಗೊತ್ತು. ಎಲ್ಲರೂ ಅವರವರ ಸ್ವಇಚ್ಛೆಯಿಂದ ಒಂದು ಕಿಟ್ ತೊಗೊಂಡು, 2 ಜೊತೆ ಜರ್ಸಿ ತೊಗೊಂಡು, 2 ಜೊತೆ ಶೂನ ಗಿಫ್ಟ್ ಕೊಡ್ತಾರೆ ಅಷ್ಟೇ ಟೀಮಿಂದ ತೊಗೊಂಡು. ನಾನೇ ಸ್ವತಃ ನೋಡಿದ್ದೀನಿ, ಈ ವರ್ಷ ಪೂರ್ತಿ ಇದ್ದೀನಿ. ತೊಗೊಂಡು ಒಬ್ಬ ಒಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರ್ ಥರ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಒಂದು ಸ್ಪರ್ಧಾ ಮನೋಭಾವನೆಯಿಂದ ಮಾಡ್ತಾರೆ. ಎಷ್ಟೋ ಜನರಿಗೆ ಶೂಟಿಂಗ್ಗಳಿರುತ್ತೆ, ಇನ್ನೊಂದು ತಿಂಗಳು ಬಿಟ್ಟು ಕೈಕಾಲುಗಳಿಗೆ ಏಟಾಗುತ್ತೆ, ತೊಂದರೆ ಆಗುತ್ತೆ, ಸುಡು ಬಿಸಿಲಲ್ಲಿ ಆಡಬೇಕು. ಎಷ್ಟು ಜನರಿಗೆ, ನಮ್ಮ ಅಣ್ಣಂಗೂ ಸೇರಿ ಎಷ್ಟು ಜನಕ್ಕೆ ಮೂಳೆ ಪೆಟ್ಟಾಗಿದೆ, ಕೈಗೆ ಏಟು ಬಿದ್ದಿದೆ, ಫಿಸಿಯೋ ತಗೋತಿರ್ತಾರೆ, ಬೇಕಾದಷ್ಟು ಪೆಟ್ಟುಗಳಾಗುತ್ತೆ. ಇದು ಯಾಕೆ ಆಡ್ತಾರೆ ಅಂದರೆ, ಒಂದು ಕನ್ನಡ ಚಲನಚಿತ್ರ ಕಪ್ ಅಂತ ಏನು KCC ನಡೆಸ್ತಾರೆ, ಆ ಕರ್ನಾಟಕ ಚಲನಚಿತ್ರ ಕಪ್ ನಡೆಯೋದು ಕನ್ನಡದ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದಕ್ಕೆ. ಒಂದು ಪಠ್ಯೇತರ ಚಟುವಟಿಕೆ ಇರಬೇಕು. ಚಿತ್ರರಂಗ ಒಂದು ಸಾಫಲ್ಯ ಕಾಣೋದಕ್ಕೆ, ಅದಕ್ಕೊಂದು ಫ್ರೆಶನ್ ಅಪ್ ಆಗೋದಕ್ಕೆ ಒಂದು ಚಟುವಟಿಕೆ ಬೇಕು. ಕನ್ನಡದ ಬೇರೆ ಬೇರೆ ಕಲಾವಿದರುಗಳು ಒಂದಾಗಕ್ಕೆ ಒಂದು ವೇದಿಕೆ ಬೇಕು. ಯಾಕೆಂದರೆ ಅವರವರು ಕೋಟೆಗಳಲ್ಲಿ ಅವರವರು ಬ್ಯುಸಿ ಇರ್ತಾರೆ. ಎಲ್ಲರೂ ಸ್ಟಾರ್ಗಳು, ಎಲ್ಲರೂ ಮುಖ್ಯ. ಇಲ್ಲಿ ಯಾರೂ ಮುಖ್ಯರಲ್ಲ ಅಂತ ಕುವೆಂಪು ಹೇಳಿದಾರಲ್ಲ, ಹಾಗೆ ಅವರು ಬೇರೆ ಬೇರೆ ನೆರಳಲ್ಲಿ ಸಾಕ್ತಾ ಇರೋರಿಗೆ ಒಂದು ರಸ್ತೆಗೆ ತಂದು ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸುವಂಥ ಒಂದು ಕಾರ್ಯಕ್ರಮಗಳೇ CCL. ಇದರಲ್ಲಿ ಯಾರಿಗೋ ಹಣ ಬರುತ್ತೆ, ಇನ್ನೊಂದು ಅವರವರ ಜನಪ್ರಿಯತೆಯಿಂದ ಬರ್ತಾರೆ ವಿನಃ ಜನಪ್ರಿಯತೆಗೋಸ್ಕರ ಇಲ್ಲಿ ಬರಲ್ಲ. ಅದನ್ನು ರವಿ ಗಣಿಗ ತರದವ್ರು ಇನ್ನೂ ಅರ್ಥ ಮಾಡ್ಕೋಬೇಕು. ಈ 2 ಕಾರ್ಯಕ್ರಮದ ಉದ್ದೇಶ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.